ಹೋಟೆಲ್ಗಿಂತಲೂ ರುಚಿಯಾಗಿ 2 ರೀತಿಯ ಫ್ರೈಡ್ ರೈಸ್ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿರಿಯಾನಿಯಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಮತ್ತೊಂದು ರೆಸಿಪಿ ಯಾವುದು ಗೊತ್ತಾ? ಈ ಚಿಕನ್ ಫ್ರೈಡ್ ರೈಸ್. ಚಿಕನ್ ಫ್ರೈಡ್ ರೈಸ್ನ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಬಳಸದೆ ಮನೇಲಿ ಇರೋದ್ರಲ್ಲೇ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ 1 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಟೈಮ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ. ಈ ರೀತಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಉದ್ದುದ್ರಾಗುತ್ತೆ ರೈಸು. ಈಗ ಮತ್ತೆ ನೀರು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಇಡಿ. 250 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ಚಿಕ್ಕದಾಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸ್ಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿಣ ಪುಡಿ, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 1/4 kg ಆಗಿರೋದ್ರಿಂದ ಕರೆಕ್ಟ್ ಕ್ವಾಂಟಿಟಿ ಇಷ್ಟೇ ಹಾಕಿ. ಹಾಗೆ 1 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನು ಮೈದಾ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ನುಣ್ಣಗಿರಬೇಕು ಆದರೆ ಅಕ್ಕಿ ಹಿಟ್ಟು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡಿ. ಅಷ್ಟರಲ್ಲಿ ನಾವು ರೈಸ್ ಬೇಯಿಸ್ಕೊಳ್ಳೋಣ. ಅದಕ್ಕಾಗಿ ಗ್ಯಾಸ್ ಮೇಲೆ ಒಂದು 3 ಲೀಟರ್ ಅಷ್ಟು ನೀರು ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ, ಅರ್ಧ ಗಂಟೆ ನೆನೆಸಿರುವಂತಹ ರೈಸ್ ಹಾಕಿ ಇದನ್ನ ಒಂದು 90% ಬೇಯಿಸ್ಕೋಬೇಕು. ಬೇಯಬೇಕಾದ್ರೆ ಈ ರೀತಿ ಉಕ್ಕು ಬರ್ತಾ ಇರುತ್ತೆ ನೋಡಿ, ನೊರೆ ಥರ. ಅದನ್ನ ತೆಗೆದಾಕಿ. ಅದನ್ನ ತೆಗೆದಾಕೋದ್ರಿಂದ ರೈಸ್ ತುಂಬ ಚೆನ್ನಾಗಾಗುತ್ತೆ ಉದುದ್ರಾಗೆ. ಈ ರೈಸ್ ಬೇಗನೆ ಬೇಯುತ್ತೆ ನೋಡಿ. ಒಂದು ರೈಸ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು. ಈಗ 90% ಬೆಂದಿದೆ ಇದು. ನೀರೆಲ್ಲ ಬಸ್ತು ಈ ರೈಸ್ ಮಾತ್ರ ಒಂದು ಬೌಲಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಈಗ ಅರ್ಧ ಗಂಟೆ ಆಗಿದೆ. ಚಿಕನ್ನು ಸಹ ಮ್ಯಾರಿನೇಟ್ ಆಗಿದೆ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಮೀಡಿಯಮಾಗಿ ಹೀಟ್ ಆದಮೇಲೆ ಚಿಕನ್ ಪೀಸ್ಗಳನ್ನು ಈ ರೀತಿ ಬಿಡಿಯಾಗಿ ಹಾಕಿದ ತಕ್ಷಣ ಕದಲಿಸ್ಬಾರ್ದು, ಇಲ್ಲಾಂದರೆ ಅದರಲ್ಲಿರುವಂಥ ಕೋಟಿಂಗ್ ಎಲ್ಲ ಕಿತ್ತೋಗುತ್ತೆ. ಒಂದು 30 ಸೆಕೆಂಡ್ ಆದಮೇಲೆ ಈ ರೀತಿ ಕದಲಿಸಿ, ಆನಂತರ ಆ ಕಡೆ ಈ ಕಡೆ ಈ ರೀತಿ ಟರ್ನ್ ಮಾಡಬೇಕು. ಬರ್ತಾ ಇರೋ ಈ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಓನ್ಲಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿ ಫ್ರೈ ಆಗಬೇಕು ಚಿಕನ್ನು. ಈಗ ಒಂದು ಪ್ಲೇಟಲ್ಲಿ ಹಾಕಿ ತೆಗೆದು, ಆಯಿಲ್ ಸಹ ನಾವು ಎಷ್ಟು ಹಾಕಿದ್ವೋ ಅಷ್ಟೇ ಇದೆ ನೋಡಿ, ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಇದಕ್ಕೆ ತರಕಾರಿ 1 ಕಪ್ ಕ್ಯಾಬೇಜು, ಅರ್ಧ ಕಪ್ ಬೀನ್ಸು, ಅರ್ಧ ಕಪ್ ಕ್ಯಾರೆಟು, 1 ಸ್ಪೂನು ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಚಿರೋದು ತೊಗೊಂಡಿದ್ದೀನಿ. ಈಗ ಚಿಕನ್ ಸಹ ರೆಡಿ ಇದೆ ನೋಡಿ. ಇದ್ರ ಜೊತೆಗೆ ರೈಸು ಸಹ ಉದ್ದುದ್ರಾಗಿದೆ. 3 ಮೊಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ. ಈ ಚಿಕನ್ ಪೀಸ್ಗಳು ಸ್ವಲ್ಪ ದೊಡ್ಡದಾಗಿದೆ. ಆ ದೊಡ್ಡದಾಗಿರುವಂಥ ಪೀಸ್ಗಳೆಲ್ಲ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗೆ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಸಹ ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 3 ಮೊಟ್ಟೆನ ಒಂದು ಬೌಲಲ್ಲಿ ಹಾಕಿ ಫೋರ್ಕ್ ಸ್ಪೂನಿಂದ ಚೆನ್ನಾಗಿ ಬೀಟ್ ಮಾಡಿ. ಆನಂತರ ಎಣ್ಣೆ ಕಾದ ಮೇಲೆ ಈ ಎಗ್ ಮಿಕ್ಸ್ನ ಹಾಕಿ 30 ಸೆಕೆಂಡ್ ಆದಮೇಲೆ ಈ ರೀತಿ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ. ಈಗ ಇದನ್ನು ಚಿಕ್ಕ ಪೀಸ್ಗಳಾಗಿ ಸ್ಪೂನಿಂದ ಕಟ್ ಮಾಡ್ತಾ ಈ ರೀತಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ. ಈಗ ಇದನ್ನ ಒಂದು ಬೌಲಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ. ಇದರಲ್ಲೇ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನು ಬೆಳ್ಳುಳ್ಳಿ ಚಿಕ್ಕದಾಗಿ ಹಚ್ಚಿರೋದು ಹಾಕಿ 20 ಸೆಕೆಂಡ್ ಫ್ರೈ ಮಾಡಿ. ಆನಂತರ ಅರ್ಧ ಕಪ್ ಬೀನ್ಸು, ಅರ್ಧ ಕಪ್ ಕ್ಯಾರೆಟು, 1 ಕಪ್ ಕ್ಯಾಬೇಜ್ ಮಾತ್ರ ಸ್ವಲ್ಪ ಜಾಸ್ತಿ ತಗೋಬೇಕು. ಒಂದು 5 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ವೆಜಿಟೇಬಲ್ಸ್ ಒಂದು 50% ಫ್ರೈ ಆದರೆ ಸಾಕು, ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ರೈಸಲ್ಲಿ. ಈಗ ಚಿಕನ್ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆನಂತರ 2 ಕಪ್ಪು ರೈಸು, ಇಬ್ಬರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಕ್ವಾಂಟಿಟಿಗೆ. ನಾವು ಬೇಯಿಸಿರೋ 1 ಗ್ಲಾಸ್ ರೈಸ್ ಪೂರ್ತಿ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ರೈಸಲ್ಲಿ ಹಾಕಿರ್ತೀವಿ ನೋಡ್ಕೊಂಡು ಹಾಕಿ ಉಪ್ಪು. ಈಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಹೈ ಫ್ಲೇಮಲ್ಲೇ ಫ್ರೈ ಮಾಡಿ. ಇದು ಫ್ರೈಡ್ ರೈಸು ಹೈ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರೈಸು ಕೂಡ ತಣ್ಣಗಾಗಿರುತ್ತಲ್ಲ, ಅದು ಬಿಸಿ ಆಗುತ್ತೆ. ಈಗ 1 ಸ್ಪೂನ್ ವಿನೆಗರು, ಫ್ರೈ ಮಾಡಿಟ್ಕೊಂಡಿರುವಂತಹ ಎಗ್ಗು ಸಹ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ. ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಸ್ಪ್ರಿಂಗ್ ಆನಿಯನ್ನು ಅಥವಾ ಈರುಳ್ಳಿ ಸೊಪ್ಪಿದ್ರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ಇದು ಹಾಕಿ ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ, ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಟ್ರೈ ಮಾಡಿ. ನಾನ್ ವೆಜ್ ರೆಸಿಪಿಗಳಲ್ಲೇ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಬಿರಿಯಾನಿ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಮತ್ತೊಂದು ರೆಸಿಪಿ ಅಂದರೆ ಈ ಚಿಕನ್ ಫ್ರೈಡ್ ರೈಸೇ. ನೀವು ಮನೇಲಿ ಯಾವಾಗಲಾದರೂ ಮಾಡಿದ್ದೀರಾ? ನಿಮಗೆ ಯಾರಿಗೆಲ್ಲ ಇಷ್ಟ ಈ ಚಿಕನ್ ಫ್ರೈಡ್ ರೈಸ್ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ.
ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಗೋಬಿ ಫ್ರೈಡ್ ರೈಸ್ ತುಂಬಾ ಟೇಸ್ಟಿಯಾಗಿ 10 ಮಿನಿಟಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ವೀಕೆಂಡಲ್ಲಾದರೂ ಸ್ಪೆಷಲ್ ಡೇಸ್ಗಳಲ್ಲಾದರೂ ನೀವು ಇದನ್ನು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಈಗ ಚೆನ್ನಾಗಿ ಕಾದಿರುವಂತಹ ಬಿಸಿ ನೀರಿಗೆ 2 ಕಪ್ಪು ಗೋಬಿ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಇರುವಂತಹ ಗೋಬಿನ ಈ ರೀತಿ ಕಟ್ ಮಾಡಿ ಹಾಕಿ ನೆನೆ ಹಾಕಿ ಒಂದು 5 ನಿಮಿಷ. ಆನಂತರ ನೀರೆಲ್ಲ ಬಸ್ತು ಒಂದು ಬೌಲಲ್ಲಿ ಹಾಕಿ 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನು ಅರಿಶಿಣದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಚಿಟಿಕೆಯಷ್ಟು ಫುಡ್ ಕಲರು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಸ್ಪೂನು ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಕ್ಕಿ ಹಿಟ್ಟಿಗೆ ಬದಲಾಗಿ ನೀವು ಕಾರ್ನ್ಫ್ಲೋರ್ ಬೇಕಾದರೂ ಹಾಕ್ಬೋದು. ಅಕ್ಕಿ ಹಿಟ್ಟು ಎಲ್ಲರ ಮನೇಲೂ ಇರುತ್ತೆ ಅಂತ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕಿ ಲೂಸಾಗಿ ಮಾಡ್ಕೋಬೇಡಿ, ಮಸಾಲ ಕೋಟಿಂಗ್ ಎಲ್ಲ ಕಿತ್ತೋಗುತ್ತೆ. ಅಕ್ಕಿ ಹಿಟ್ಟು ಕಡಿಮೆ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈಗ ಕಲಸಿ ಆದಮೇಲೆ ಇದರಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಗೋಬಿನ ಹಾಕಿ ಆದಮೇಲೆ ಒಂದು 30 ಸೆಕೆಂಡ್ ಹಾಗೆ ಬಿಡಿ. ಬೇಗ ಕಲಿಸ್ಬೇಡಿ, ಇಲ್ಲಾಂದರೆ ಆ ಮಸಾಲ ಎಲ್ಲ ಸೌಟ್ಗೆ ಅಂಟ್ಕೊಳ್ಳುತ್ತೆ. ಆ ಮಸಾಲ ಎಲ್ಲ ಎಣ್ಣೆಯಲ್ಲೇ ಬಿದ್ದೋಗುತ್ತೆ ಎಣ್ಣೆ ಕಾದಿಲ್ಲ ಅಂದರೆ. ಆದ್ದರಿಂದ ಹೇಳಿದ ಟಿಪ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಆಗಿ ಮಾಡಿ. ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಎಲ್ಲನೂ ಸೇಮ್ ಇದೇ ರೀತಿ ನಾನು ಫ್ರೈ ಮಾಡಿದ್ದೀನಿ ನೋಡಿ. ಕ್ರಿಸ್ಪಿಯಾಗಿ ಸೂಪರಾಗಿದೆ. ನೀವು ನೋಡ್ತಾ ಇದ್ರೇ ಗೊತ್ತಾಗ್ಬೋದು. ಇದರಲ್ಲಿ ಮಂಚೂರಿಯ ಮಾಡ್ಬೋದು. ಊಟದ ಜೊತೆಗೆ ಪಪ್ಪು ರಸಮ್ ಮಾಡಿದಾಗ ಸೈಡ್ ಡಿಶ್ ಆಗಿನೂ ಸಹ ಸರ್ವ್ ಮಾಡ್ಬೋದು. ಕ್ರಂಚಿಯಾಗಿ ಸೂಪರಾಗಿರುತ್ತೆ ತಿನ್ನೋದಕ್ಕೆ, ಏನು ಬೇಕಾಗಿಲ್ಲ ಇದ್ರ ಜೊತೆಗೆ. ಈಗ 1 ಗ್ಲಾಸ್ ಬಾಸ್ಮತಿ ರೈಸ್ನ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು 4-5 ಸರ್ತಿ. ಆನಂತರ ಚೆನ್ನಾಗಿ ಕಾದಿರುವಂತಹ ನೀರಲ್ಲಿ ಈ ರೈಸನ್ನು ಹಾಕಿ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಎಣ್ಣೆ ಹಾಕಿ ಪೂರ್ತಿಯಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷಕ್ಕೆಲ್ಲ ಬೇಯುತ್ತೆ. ಹಾಗೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡಿ. ರೈಸ್ ಎಲ್ಲ ಓವರ್ ಕುಕ್ ಆದರೆ ಚೆನ್ನಾಗಿರೋದಿಲ್ಲ. ರೈಸೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಬಸ್ತು ಒಂದು ಅಗಲಕ್ಕಿರುವಂಥ ಪ್ಲೇಟಲ್ಲಿ ಹಾಕಿ ಹರಡಿ ತಣ್ಣಗಾಗೋದಕ್ಕೆ ಇಡಿ. ಗ್ಯಾಸ್ ಮೇಲೆ ಮತ್ತೊಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ಮೊಟ್ಟೆನ ಹೊಡೆದು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ, ಅಂದರೆ ಬೇಗ ಮಿಕ್ಸ್ ಮಾಡಬೇಡಿ. ಈ ರೀತಿ ಪೀಸ್ ಥರ ಬರಬೇಕಂದ್ರೆ ಒಂದು 10 ಸೆಕೆಂಡು ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಒಂದು 2 ನಿಮಿಷಕ್ಕೆಲ್ಲ ಫ್ರೈ ಆಗುತ್ತೆ ಇದು. ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಸೈಡ್ಗಿಡಿ. ಈಗ ಇದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 3, 1 ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಒಂದು 30 ಸೆಕೆಂಡ್, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನು ಟೊಮೆಟೊ ಕೆಚಪ್, 1 ಸ್ಪೂನು ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಾಸ್ಗಳಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಆದ್ದರಿಂದ ಸಾಲ್ಟ್ನ ನೋಡ್ಕೊಂಡು ಆ್ಯಡ್ ಮಾಡಿ. ಬೇಯಿಸಿಟ್ಕೊಂಡಿರುವಂತಹ ರೈಸು, ಎಗ್ಗು ಹಾಗೆ ಗೋಬಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಬೇಕಾದ್ರೆ ನಿಮ್ಮಲ್ಲಿ ಯಾರಾದರೂ ವೆಜಿಟೇರಿಯನ್ ಇದ್ದರೆ ಆ ಎಗ್ ಮಾತ್ರ ಸ್ಕಿಪ್ ಮಾಡಿ, ಬಾಕಿ ಎಲ್ಲ ಸೇಮ್ ಆ್ಯಡ್ ಮಾಡಿ. 1 ಸ್ಪೂನು ಪೆಪ್ಪರ್ ಪೌಡರು, ಚಿಕ್ಕದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಾಗಿಲ್ಲ, ಹೀಗೆ ತಿನ್ಬೋದು. ಯಾವಾಗಲಾದರೂ ವೀಕೆಂಡಲ್ಲಿ ನಾನ್ ವೆಜ್ ಮಾಡದೇ ಇದ್ದಾಗ ಈ ರೀತಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ನೀವು ಈ ರೀತಿ ಮಾಡಿ ನೋಡಿ, ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ. ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ರೆಸಿಪಿ. ಸೊ ಟ್ರೈ ಮಾಡ್ತೀರಾ ಅಲ್ವಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಇಂಥ ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.